ಹರೇ ಕೃಷ್ಣ. 19ನೆಯ ಸರ್ಗ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಕಳುಹಿಸಿಕೊಡುವಂತೆ ಕೇಳಿದ್ದು ದಶರಥನ ದುಃಖ. ಅದ್ಭುತವಾಗಿಯೂ ವಿಸ್ತಾರವಾಗಿಯೂ ಇದ್ದ ನೃಪಶ್ರೇಷ್ಠ ದಶರಥನ ಮಾತನ್ನು ಕೇಳಿದ ಮಹಾತೇಜಸ್ವಿ ವಿಶ್ವಾಮಿತ್ರರು ಪುಳಕಿತರಾಗಿ ನಿಂತು ನುಡಿದರು. ರಾಜಸಿಂಹನೇ, ನೀನಾಡಿದ ಮಾತು ನಿನಗೆ ಯೋಗ್ಯವೇ ಆಗಿದೆ. ಈ ಪೃಥ್ವಿಯಲ್ಲಿ ಬೇರೆಯವರ ಬಾಯಿಯಿಂದ ಇಂತಹ ಉದಾರ ಮಾತುಗಳು ಬರುವ ಸಂಭವವೇ ಇಲ್ಲ. ಏಕೆಂದರೆ ನೀನು ಮಹಾಕುಲದಲ್ಲಿ ಹುಟ್ಟಿರುವೆ, ಹಾಗೂ ವಸಿಷ್ಠರಂತಹ ಮಹರ್ಷಿಗಳು ನಿನಗೆ ಉಪದೇಶಕರಾಗಿದ್ದಾರೆ. ಸರಿ, ನನ್ನ ಮನಸ್ಸಿನಲ್ಲಿರುವ ಮಾತನ್ನು ಈಗ ಕೇಳು. ನೃಪಶ್ರೇಷ್ಠನೇ, ನಾನು ಹೇಳಿದ್ದುದನ್ನು ಕೇಳಿ ಆ ಕಾರ್ಯವನ್ನು ಪೂರ್ಣಗೊಳಿಸಲು ನಿಶ್ಚಯಿಸಿ ನನ್ನ ಕಾರ್ಯವನ್ನು ಪೂರ್ಣಗೊಳಿಸುವಂತೆ ಪ್ರತಿಜ್ಞೆ ಮಾಡಿರುವೆ. ಪ್ರತಿಜ್ಞೆಯನ್ನು ಸತ್ಯವಾಗಿಸು. ಪುರುಷ ಶ್ರೇಷ್ಠನೇ, ಸಿದ್ಧಿಗಾಗಿ ನಾನು ಒಂದು ನಿಯಮವನ್ನು ಅನುಷ್ಠಾನ ಮಾಡುತ್ತಿದ್ದೇನೆ. ಅದರಲ್ಲಿ ಕಾಮರೂಪಿಗಳಾದ ಇಬ್ಬರು ರಾಕ್ಷಸರು ವಿಘ್ನವನ್ನೊಡ್ಡುತ್ತಿದ್ದಾರೆ. ನನ್ನ ಈ ನಿಯಮ ಕಾರ್ಯವು ಹೆಚ್ಚಿನಂತಹ ಪೂರ್ಣವಾಗಿದೆ. ಈಗ ಅದರ ಸಮಾಪ್ತಿಯ ಸಮಯದಲ್ಲಿ ಆ ಇಬ್ಬರು ರಾಕ್ಷಸರು ವಿಘ್ನ ತಂದೊಡ್ಡಿದ್ದಾರೆ. ಮಾರೀಚ ಮತ್ತು ಸುಬಾಹು ಎಂಬ ಈ ಇಬ್ಬರು ಮಹಾಬಲಶಾಲಿಗಳು ನಿಪುಣರೂ ಆಗಿದ್ದಾರೆ. ಅವರು ನನ್ನ ಯಜ್ಞ ವೇದಿಕೆಯಲ್ಲಿ ರಕ್ತ ಮಾಂಸದ ಮಳೆ ಸುರಿಸಿರುವರು. ಹೀಗೆ ಕೊನೆಯ ಗಳಿಗೆಯಲ್ಲಿ ನಿಯಮದಲ್ಲಿ ವಿಘ್ನ ಉಂಟಾದ್ದರಿಂದ ನನ್ನ ಪರಿಶ್ರಮವೆಲ್ಲ ವ್ಯರ್ಥವಾಗಿ ಉತ್ಸಾಹ ಕಳೆದುಕೊಂಡು ಅಲ್ಲಿಂದ ಹೊರಟು ಬಂದಿರುವೆನು. ಭೂಪಾಲನೆ, ಅವರ ಮೇಲೆ ಸಿಟ್ಟಾಗಲು ಶಾಪ ಕೊಡಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ. ಏಕೆಂದರೆ ಅದನ್ನು ಪ್ರಾರಂಭಿಸಿದ ಬಳಿಕ ಯಾರಿಗೂ ಶಾಪ ಕೊಡುವಂತಿಲ್ಲ. ಅದರ ನಿಯಮವೇ ಆಗಿದೆ. ಆದ್ದರಿಂದ ನೃಪಶ್ರೇಷ್ಠನೇ, ನೀನು ನಿನ್ನ ಕಾಕಪಕ್ಷಧರ, ಸತ್ಯ ಪರಾಕ್ರಮಿ, ಶೂರವೀರ, ಜ್ಯೇಷ್ಠ ಪುತ್ರನಾದ ಶ್ರೀರಾಮನನ್ನು ನನಗೆ ಕೊಡು. ಇವನು ನನ್ನಿಂದ ಸುರಕ್ಷಿತನಾಗಿ ತನ್ನ ದಿವ್ಯ ತೇಜದಿಂದ ಆ ವಿಘ್ನಕಾರಿ ರಾಕ್ಷಸರನ್ನು ನಾಶ ಮಾಡಲು ಸಮರ್ಥನಾಗಿದ್ದಾನೆ. ನಾನು ಇವನಿಗೆ ಅನೇಕ ಪ್ರಕಾರದ ಶ್ರೇಯಸ್ಸನ್ನು ಕೊಡುವೆನು, ಇದರಲ್ಲಿ ಸಂಶಯವೇ ಬೇಡ. ಆ ಶ್ರೇಯಸ್ಸನ್ನು ಪಡೆದು ಇವನು 3 ಲೋಕಗಳಲ್ಲಿ ವಿಖ್ಯಾತನಾಗುವನು. ಶ್ರೀರಾಮನ ಮುಂದೆ ಆ ರಾಕ್ಷಸರು ಯಾವ ರೀತಿಯಿಂದಲೂ ಬಂದು ನಿಲ್ಲಲಾರರು. ಆ ರಘುನಂದನನಲ್ಲದೆ ಬೇರೆ ಯಾವನೇ ಪುರುಷನು ಆ ರಾಕ್ಷಸರನ್ನು ಕೊಲ್ಲುವ ಸಾಹಸ ಮಾಡಲಾರರು. ನೃಪಶ್ರೇಷ್ಠನೇ, ತನ್ನ ಬಲಗರ್ವಿತರಾದ ಆ ಇಬ್ಬರು ಪಾಪಿ ನಿಶಾಚರರು ಕಾಲಪಾಶಕ್ಕೆ ಬಲಿಯಾಗಿದ್ದಾರೆ. ಆದ್ದರಿಂದ ಮಹಾತ್ಮ ಶ್ರೀರಾಮನ ಮುಂದೆ ನಿಲ್ಲಲಾರರು. ಭೂಪಾಲನೆ, ನೀನು ಪುತ್ರ ಸ್ನೇಹಕ್ಕೆ ಬಲಿಯಾಗಬೇಡ. ಆ ಇಬ್ಬರು ರಾಕ್ಷಸರು ಇವನ ಕೈಯಿಂದಲೇ ಸತ್ತರೆಂದೇ ನಾನು ಪ್ರತಿಜ್ಞಾಪೂರ್ವಕ ಹೇಳುತ್ತೇನೆ. ಸತ್ಯ ಪರಾಕ್ರಮಿಯಾದ ಶ್ರೀರಾಮನು ಯಾರು, ಇದನ್ನು ನಾನು ತಿಳಿದಿರುವೆನು. ಮಹಾ ತೇಜಸ್ವಿ ವಸಿಷ್ಠರು ಹಾಗೂ ಆ ಇತರ ತಪಸ್ವಿಗಳೂ ಅರಿತಿರುವರು. ರಾಜೇಂದ್ರನೇ, ನೀನು ಈ ಭೂಮಂಡಲದಲ್ಲಿ ಧರ್ಮ, ಲಾಭ ಮತ್ತು ಉತ್ತಮ ಯಶಸ್ಸನ್ನು ಸ್ಥಿರವಾಗಿಡಲು ಬಯಸುವೆಯಾದರೆ ಶ್ರೀರಾಮನನ್ನು ನನಗೆ ಕೊಡು. ಕಕುಸ್ತನಂದನ, ವಸಿಷ್ಠರೇ ಆದಿ ನಿನ್ನ ಎಲ್ಲ ಮಂತ್ರಿಗಳು ಅನುಮತಿ ಕೊಟ್ಟರೆ ನೀನು ಶ್ರೀರಾಮನನ್ನು ನನ್ನ ಜೊತೆಗೆ ಕಳಿಸಿಕೊಡು. ರಾಮನನ್ನು ಕರೆದುಕೊಂಡು ಹೋಗುವುದು ನನ್ನ ಅಭಿಷ್ಟವಾಗಿದೆ. ಇವನು ದೊಡ್ಡವನಾದ ಕಾರಣ ಈಗ ಆಸಕ್ತಿ ರಹಿತನಾಗಿದ್ದಾನೆ. ಆದ್ದರಿಂದ ನೀನು ಉಳಿದಿರುವ ಯಜ್ಞದ 10 ದಿನಗಳಿಗಾಗಿ ನಿನ್ನ ಪುತ್ರ ಕಮಲನಯನ ಶ್ರೀರಾಮನನ್ನು ನನಗೆ ಕೊಡು. ರಘುನಂದನ, ನನ್ನ ಯಜ್ಞದ ಅವಧಿ ಕಳೆದು ಹೋಗದಂತೆ ನೀನು ಹೀಗೆ ಮಾಡು. ನಿನಗೆ ಮಂಗಳವಾಗಲಿ. ನೀನು ನಿನ್ನ ಮನಸ್ಸನ್ನು ಶೋಕ ಮತ್ತು ಚಿಂತೆಯಲ್ಲಿ ತೊಡಗಿಸಬೇಡ. ಹೀಗೆ ಧರ್ಮ ಮತ್ತು ಅರ್ಥದಿಂದ ಕೂಡಿದ ಮಾತನ್ನು ಹೇಳಿ ಧರ್ಮಾತ್ಮ ಮಹಾ ತೇಜಸ್ವಿ ಪರಮ ಬುದ್ಧಿವಂತನಾದ ವಿಶ್ವಾಮಿತ್ರರು ಸುಮ್ಮನಾದರು. ವಿಶ್ವಾಮಿತ್ರರ ಈ ಶುಭ ವಚನವನ್ನು ಕೇಳಿ ಮಹಾರಾಜ ದಶರಥನಿಗೆ ಪುತ್ರ ವಿಯೋಗದ ಆಶಂಕೆಯಿಂದ ಮಹಾ ದುಃಖವಾಯಿತು. ಅವನು ಅದರಿಂದ ಪೀಡಿತನಾಗಿ ನಡುಗುತ್ತಾ ನಿಶ್ಚೇಷ್ಟಿತನಾದನು. ಸ್ವಲ್ಪ ಹೊತ್ತಿನಲ್ಲಿ ಅವನು ಎಚ್ಚರಗೊಂಡಾಗ ಭಯಗೊಂಡು ವಿಷಾದಿಸತೊಡಗಿದನು. ವಿಶ್ವಾಮಿತ್ರರ ಮಾತು ರಾಜನ ಹೃದಯ ಮತ್ತು ಮನಸ್ಸು ಭೇದಿಸುವಂತಿತ್ತು. ಅದನ್ನು ಕೇಳಿ ಅವನ ಮನಸ್ಸಿಗೆ ತುಂಬಾ ವ್ಯಥೆಯಾಯಿತು. ಆ ಮಹಾರಾಜನು ತನ್ನ ಆಸನದಿಂದ ವಿಚಲಿತನಾಗಿ ಮೂರ್ಛೆ ಹೋದನು. ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 19ನೆಯ ಸರ್ಗ ಪೂರ್ಣವಾಯಿತು.
ಜೈ ಶ್ರೀರಾಮ್. ಸರ್ವಂ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. 20ನೆಯ ಸರ್ಗ. ರಾಮನನ್ನು ಕಳುಹಿಸಿಕೊಡಲು ದಶರಥನ ಅಸಮ್ಮತಿ, ವಿಶ್ವಾಮಿತ್ರರ ಕೋಪ. ವಿಶ್ವಾಮಿತ್ರರ ಮಾತನ್ನು ಕೇಳಿ ನೃಪಶ್ರೇಷ್ಠನು ದಶರಥನು 2 ಗಳಿಗೆ ಮೂರ್ಛಿತನಾದನು. ಮತ್ತೆ ಎಚ್ಚರಗೊಂಡು ಈ ಪ್ರಕಾರ ನುಡಿದನು: ಮಹರ್ಷಿಗಳೇ, ಕಮಲನಯನನ ರಾಮನಿಗೆ ಇನ್ನೂ 16 ವರ್ಷ ತುಂಬಿಲ್ಲ. ರಾಕ್ಷಸರೊಡನೆ ಯುದ್ಧ ಮಾಡುವ ಅರ್ಹತೆ ಅವನಲ್ಲಿ ನಾನು ಕಾಣುವುದಿಲ್ಲ. ನನ್ನಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯವಿದೆ. ಈ ಅಪಾರ ಸೈನ್ಯಕ್ಕೆ ನಾನು ಒಡೆಯನಾಗಿದ್ದೇನೆ. ಈ ಸೈನ್ಯದೊಂದಿಗೆ ನಾನೇ ಬಂದು ಆ ನಿಶಾಚರರೊಂದಿಗೆ ಯುದ್ಧ ಮಾಡುವೆನು. ಈ ನನ್ನ ಶೂರ ವೀರ ಸೈನಿಕರು ಅಸ್ತ್ರವಿದ್ಯೆಯಲ್ಲಿ ಕುಶಲರು, ಪರಾಕ್ರಮಿಗಳೂ ಆಗಿದ್ದು ರಾಕ್ಷಸರೊಂದಿಗೆ ಕಾದಾಡಲು ಯೋಗ್ಯರಾಗಿದ್ದಾರೆ. ಆದ್ದರಿಂದ ಇವರನ್ನು ಕೊಂಡು ಹೋಗಿರಿ. ರಾಮನನ್ನು ಕರೆದುಕೊಂಡು ಹೋಗುವುದು ಉಚಿತವಲ್ಲ. ನಾನು ಸ್ವತಃ ಕೈಯಲ್ಲಿ ಧನುರ್ಬಾಣಗಳನ್ನು ಧರಿಸಿ ಯುದ್ಧಕ್ಕೆ ಸನ್ನದ್ಧನಾಗಿ ನಿಮ್ಮ ಯಜ್ಞವನ್ನು ರಕ್ಷಿಸುವೆನು. ಈ ದೇಹದಲ್ಲಿ ಪ್ರಾಣಗಳು ಇರುವ ತನಕ ನಾನು ನಿಶಾಚರರೊಂದಿಗೆ ಯುದ್ಧ ಮಾಡುತ್ತಾ ಇರುವೆನು. ನನ್ನಿಂದ ಸುರಕ್ಷಿತವಾಗಿ ನಿಮ್ಮ ಅನುಷ್ಠಾನವು ಯಾವುದೇ ವಿಘ್ನಗಳಿಲ್ಲದೆ ಪೂರ್ಣವಾಗುವುದು. ಆದ್ದರಿಂದ ನಾನೇ ನಿಮ್ಮೊಂದಿಗೆ ಬರುವೆನು. ನೀವು ರಾಮನನ್ನು ಕರೆದುಕೊಂಡು ಹೋಗಬೇಡಿ. ನನ್ನ ರಾಮನು ಇನ್ನೂ ಬಾಲಕನಾಗಿದ್ದಾನೆ. ಅವನು ಇಷ್ಟರವರೆಗೆ ಯುದ್ಧ ವಿದ್ಯೆಯನ್ನು ಕಲಿಯಲೇ ಇಲ್ಲ. ಇವನು ಬೇರೆಯವರ ಬಲಾಬಲಗಳನ್ನು ತಿಳಿಯುವುದಿಲ್ಲ. ಇವನು ಅಸ್ತ್ರಬಲದಿಂದ ಸಂಪನ್ನನಾಗಿಲ್ಲ ಹಾಗೂ ಯುದ್ಧ ಕಲೆಯಲ್ಲಿಯೂ ನಿಪುಣನಲ್ಲ. ಆದ್ದರಿಂದ ರಾಕ್ಷಸರೊಡನೆ ಯುದ್ಧ ಮಾಡಲು ಯೋಗ್ಯನಲ್ಲ. ಏಕೆಂದರೆ ರಾಕ್ಷಸರು ಮಾಯೆಯಿಂದ ಕಪಟತನದಿಂದ ಯುದ್ಧ ಮಾಡುತ್ತಾರೆ. ಅಲ್ಲದೆ ರಾಮ ವಿಯೋಗವಾದಾಗ ನಾನು 2 ಗಳಿಗೆಯೂ ಬದುಕಿರಲಾರೆನು. ಮುನಿಶ್ರೇಷ್ಠರೇ, ಅದಕ್ಕಾಗಿ ತಾವು ನನ್ನ ರಾಮನನ್ನು ಕರೆದುಕೊಂಡು ಹೋಗಬೇಡಿ. ನಿಮಗೆ ರಾಮನನ್ನೇ ಕರೆದುಕೊಂಡು ಹೋಗುವ ಇಚ್ಛೆ ಇದ್ದರೆ ಚತುರಂಗಿಣಿ ಸೈನ್ಯದೊಂದಿಗೆ ನಾನು ಬರುವೆನು. ನನ್ನೊಂದಿಗೆ ಇವನು ಬರಲಿ. ಕುಶಿಕ ನಂದನರೇ, ನಾನು 60,000 ವರ್ಷದ ಮುದುಕನಾಗಿದ್ದೇನೆ. ಈ ವೃದ್ಧಾಪ್ಯದಲ್ಲಿ ಬಹಳ ಕಷ್ಟದಿಂದ ನನಗೆ ಪುತ್ರ ಪ್ರಾಪ್ತಿಯಾಗಿದೆ. ಆದ್ದರಿಂದ ತಾವು ರಾಮನನ್ನು ಕರೆದುಕೊಂಡು ಹೋಗಬೇಡಿ. ಧರ್ಮ ಪ್ರಧಾನವಾದ ರಾಮನು ನನ್ನ 4 ಪುತ್ರರಲ್ಲಿ ಹಿರಿಯವನಾಗಿದ್ದಾನೆ. ಆದ್ದರಿಂದ ಅವನ ಮೇಲೆ ನನಗೆ ಪ್ರೇಮವು ಎಲ್ಲರಿಗಿಂತ ಹೆಚ್ಚಾಗಿದೆ. ಆದ್ದರಿಂದ ರಾಮನನ್ನು ಕರೆದುಕೊಂಡು ಹೋಗಬೇಡಿರಿ. ಆ ರಾಕ್ಷಸರ ಎಂಥ ಪರಾಕ್ರಮಿಗಳಾಗಿದ್ದಾರೆ! ಯಾರ ಪುತ್ರರು? ಅವರ ನಿಲುವು ಹೇಗಿದೆ? ಅವರನ್ನು ಯಾರು ರಕ್ಷಿಸುತ್ತಾರೆ? ಮುನೀಶ್ವರರೇ, ಅಂತಹ ರಾಕ್ಷಸರನ್ನು ರಾಮನು ಹೇಗೆ ಎದುರಿಸಬಲ್ಲನು? ಬ್ರಹ್ಮನ್ ನನ್ನ ಸೈನಿಕರಿಗೆ ಅಥವಾ ಸ್ವತಃ ನನಗೆ ಆ ಮಾಯಾವಿ ರಾಕ್ಷಸರ ಪ್ರತೀಕಾರ ಹೇಗೆ ಮಾಡಬೇಕು ಇವೆಲ್ಲವನ್ನು ನನಗೆ ತಿಳಿಸಿರಿ. ಪೂಜ್ಯರೇ, ಅದು ರಾಕ್ಷಸರನ್ನು ಯುದ್ಧದಲ್ಲಿ ನಾನು ದುಷ್ಟರನ್ನು ಹೇಗೆ ಎದುರಿಸಬೇಕು ತಿಳಿಸಿರಿ. ಏಕೆಂದರೆ ರಾಕ್ಷಸರು ತುಂಬಾ ಬಲಾಢ್ಯರಾಗಿರುತ್ತಾರೆ. ದಶರಥನ ಈ ಮಾತನ್ನು ಕೇಳಿ ವಿಶ್ವಾಮಿತ್ರನು ಹೇಳಿದರು: ಮಹಾರಾಜ, ಮಹರ್ಷಿ ಪುಲಸ್ತ್ಯನ ಕುಲದಲ್ಲಿ ಉತ್ಪನ್ನನಾದ ರಾವಣನೆಂಬ ಪ್ರಸಿದ್ಧ ರಾಕ್ಷಸನಿದ್ದಾನೆ. ಅವನಿಗೆ ಬ್ರಹ್ಮದೇವರಿಂದ ಬಯಸಿದ ವರಪ್ರಾಪ್ತವಾಗಿದೆ. ಆದ್ದರಿಂದ ಮಹಾಬಲಶಾಲಿಯಾಗಿ ಪರಾಕ್ರಮಿಯಾದ ಅವನು ಅನೇಕ ರಾಕ್ಷಸರಿಂದ ಕೂಡಿಕೊಂಡು 3 ಲೋಕದ ನಿವಾಸಿಗಳಿಗೆ ಅತ್ಯಂತ ಕಷ್ಟ ಕೊಡುತ್ತಿದ್ದಾನೆ. ರಾಕ್ಷಸ ರಾಜ ರಾವಣನು ವಿಶ್ರವ ಮುನಿಯ ಔರಸ ಪುತ್ರನಾಗಿದ್ದಾನೆ. ಕುಬೇರನ ತಮ್ಮನಾಗಿದ್ದಾನೆ. ಆ ಮಹಾಬಲಿ ಸ್ವತಃ ಬಂದು ಯಜ್ಞದಲ್ಲಿ ವಿಘ್ನವನ್ನುಂಟು ಮಾಡುವುದಿಲ್ಲ. ಇದು ತನಗೆ ತುಚ್ಛವಾದ ಕಾರ್ಯವೆಂದು ತಿಳಿಯುತ್ತಾನೆ. ಅದಕ್ಕಾಗಿ ಅವನು ಪ್ರೇರೇಪಿಸಿದ 2 ಮಹಾಬಲಶಾಲಿ ರಾಕ್ಷಸರಾದ ಮಾರೀಚ ಮತ್ತು ಸುಬಾಹುಗಳು ಯಜ್ಞದಲ್ಲಿ ವಿಘ್ನವನ್ನುಂಟು ಮಾಡುತ್ತಿದ್ದಾರೆ. ವಿಶ್ವಾಮಿತ್ರ ಮುನಿಗಳು ಹೀಗೆ ಹೇಳಿದಾಗ ದಶರಥನು: ಮುನಿಗಳೇ, ಆ ದುರಾತ್ಮನಾದ ರಾವಣನ ಮುಂದೆ ನಾನು ಕೂಡ ನಿಲ್ಲಲಾರೆನು ಎಂದು ನುಡಿದನು. ಧರ್ಮಜ್ಞನಾದ ಮಹರ್ಷಿಗಳೇ, ತಾವು ನನ್ನ ಪುತ್ರನ ಮೇಲೆ ಹಾಗೂ ಮಂದ ಭಾಗ್ಯನಾದ ನನ್ನ ಮೇಲೆ ಕೃಪೆ ತೋರಿರಿ. ಏಕೆಂದರೆ ನೀವು ನನಗೆ ದೇವತೆ ಹಾಗೂ ಗುರುಗಳಾಗಿದ್ದೀರಿ. ಯುದ್ಧದಲ್ಲಿ ರಾವಣನ ಪರಾಕ್ರಮವನ್ನು ದೇವತೆಗಳು, ದಾನವರು, ಗಂಧರ್ವರು, ಯಕ್ಷರು, ಗರುಡ ಮತ್ತು ನಾಗರು ಕೂಡ ಸಹಿಸಲಾರರು. ಹಾಗಿರುವಾಗ ಮನುಷ್ಯರು ಮಾತಾದರೂ ಏನು? ಮುನಿಶ್ರೇಷ್ಠರೇ, ರಾವಣನು ಸಮರಾಂಗಣದಲ್ಲಿ ಬಲಿಷ್ಠರ ಬಲವನ್ನೂ ಅಪಹರಿಸುವನು. ಆದ್ದರಿಂದ ನಾನು ನನ್ನ ಸೈನ್ಯ ಮತ್ತು ಪುತ್ರರೊಂದಿಗೆ ಕೂಡ ಅವನೊಂದಿಗೆ ಹಾಗೂ ಅವನ ಸೈನ್ಯದೊಂದಿಗೆ ಯುದ್ಧ ಮಾಡಲು ಅಸಮರ್ಥನಾಗಿದ್ದೆ. ಬ್ರಹ್ಮರ್ಷಿಯೇ,
ಈ ನನ್ನ ದೇವೋಪಮ ಪುತ್ರನ ಯುದ್ಧ ಕಲೆಯಿಂದ ಸರ್ವರ್ಥ ಅನಭಿಜ್ಞನಾಗಿದ್ದಾನೆ. ಅವನಿನ್ನು ಚಿಕ್ಕವನು, ಆದ್ದರಿಂದ ನಾನು ಯಾವ ರೀತಿಯಿಂದಲೂ ಅವನನ್ನು ಕಳುಹಿಸಲಾರೆ. ಮಾರೀಚ ಮತ್ತು ಸುಬಾಹು ಇವರು ಸುಪ್ರಸಿದ್ಧ ದೈತ್ಯ ಸುಂದ ಹಾಗೂ ಉಪಸುಂದನ ಮಕ್ಕಳಾಗಿದ್ದಾರೆ. ಅವರಿಬ್ಬರು ಯುದ್ಧದಲ್ಲಿ ಯಮನಂತೆ ಇದ್ದಾರೆ. ಅವರೇ ನಿಮ್ಮ ಯಜ್ಞದಲ್ಲಿ ವಿಘ್ನವನ್ನೊಡ್ಡುವುದಾದರೆ ಅವರನ್ನು ಎದುರಿಸಲು ನಾನು ನನ್ನ ಪುತ್ರರನ್ನು ಕೊಡಲಾರೆ. ಏಕೆಂದರೆ ಅವರಿಬ್ಬರು ಪ್ರಬಲ ಪರಾಕ್ರಮಿ ಮತ್ತು ಯುದ್ಧದಲ್ಲಿ ಉತ್ತಮ ಶಿಕ್ಷಿತರಾಗಿದ್ದಾರೆ. ನಾನು ಅವರಿಬ್ಬರಲ್ಲಿ ಒಬ್ಬನ ಜೊತೆಗೆ ಯುದ್ಧ ಮಾಡಲು ನನ್ನ ಸುಹೃದರೊಂದಿಗೆ ಬರುವೆನು. ಅಲ್ಲದೆ ತಾವು ನನ್ನನ್ನು ಕರೆದುಕೊಂಡು ಹೋಗಲು ಬಯಸದಿದ್ದರೆ ನಾನು ಬಂಧು ಬಾಂಧವರೊಂದಿಗೆ ತಮ್ಮನ್ನು ಬೇಡಿಕೊಳ್ಳುವೆನು. ನೀವು ರಾಮನನ್ನು ಬಿಟ್ಟು ಬಿಡಿರಿ. ದಶರಥನ ಈ ಮಾತುಗಳನ್ನು ಕೇಳಿ ವಿಪ್ರವರ ಕುಶಿಕ ನಂದನ ವಿಶ್ವಾಮಿತ್ರರ ಮನಸ್ಸಿನಲ್ಲಿ ಕ್ರೋಧ ಉಂಟಾಯಿತು. ಯಜ್ಞಶಾಲೆಯಲ್ಲಿ ಅಗ್ನಿಗೆ ತುಪ್ಪ ಸುರಿದರೆ ಅದು ಉರಿದೇಳುವಂತೆ ಬೆಂಕಿಯಂತಿರುವ ತೇಜಸ್ವಿ ವಿಶ್ವಾಮಿತ್ರರು ಕೂಡ ಕ್ರೋಧದಿಂದ ಉರಿದೆದ್ದರು. ವಾಲ್ಮೀಕಿ ವಿರಚಿತ ಆಶರಾಮಾಯಣ ಆದಿಕಾವ್ಯದ ಬಾಲಕಾಂಡದಲ್ಲಿ 20ನೆಯ ಸರ್ಗ ಪೂರ್ಣವಾಯಿತು. ಜೈ ಶ್ರೀರಾಮ್. ಸರ್ವಂ ಕೃಷ್ಣಾರ್ಪಣಮಸ್ತು.